ಇವತ್ತು ಸೋಮವಾರ ಬೆಳಗ್ಗೆನೇ ಬೇಗ ಎದ್ದಿದ್ದೀನಿ. ಬಿಕಾಸ್ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಸ್ವಲ್ಪ ಹೊತ್ತು ಬೇರೆ ದಿನಕ್ಕಿಂತ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ಸೊ ಎದ್ದು ಬೆಳಗ್ಗೆನೇ ಕಾಫಿ ಕುಡಿತಾಯಿದ್ದೀನಿ. ಮತ್ತು ಮಧ್ಯಾಹ್ನ ಆ ಟೈಮಲ್ಲಿ ಒಂದು 3 ಗಂಟೆ ಆ ಟೈಮಲ್ಲಿ ಫುಲ್ಲು ಗಾಳಿ, ಜೋರು ಮಳೆ, ಆಲಿಕಲ್ಲು ಮಳೆ ಬಂತು. ನೋಡ್ತಾ ಇರ್ಬೋದು ಎಷ್ಟು ಐಸ್ ಬೀಳ್ತಾಯಿದೆ, ಆಲಿಕಲ್ಲು ಬೀಳ್ತಾಯಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ. ನಾನಂತೂ ತುಂಬ ಎಂಜಾಯ್ ಮಾಡಿದ್ವಿ, ನಾನು ನಮ್ಮ ಅಕ್ಕನ ಮಕ್ಕಳು ಎಲ್ಲನೂ. ತುಂಬ ದಿನ ಅನ್ನೋದಕ್ಕಿಂತ ತುಂಬ ವರ್ಷನೇ ಆಗೋಗಿತ್ತು ಈ ಥರ ಆಲಿಕಲ್ಲು ಬಿದ್ದು. ಹೇಗಿರುತ್ತಂತ ಕೈಗೆ ತಗೊಂಡು ನೋಡ್ತಾ ಇದ್ದೀನಿ. ಸೇಮ್ ಐಸ್ ಇದ್ದಂಗೆ ಇದೆ. ಸೊ ಒಂದು 15 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಬಿತ್ತು ಮಳೆ. ಮತ್ತು ಇದು ಐರನ್ದು ಏನು ಶೀಟ್ ಇದೆ ಅದು ಎಲ್ಲೋ ಗಾಳಿಗೆ ಬಂದು ಇಲ್ಲಿ ಬಿದ್ದಿದೆ ಮನೆ ಹತ್ರ. ಬೇರೆ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಅಷ್ಟು ಗಾಳಿ ಇತ್ತು. ಹಾಗಾಗಿ ಅದು ಅದ್ರ ಮೇಲೆ ಆಲಿಕಲ್ಲು ಬೀಳ್ತಾಯಿದ್ರೆ ಎಷ್ಟು ಸೌಂಡು ಬರ್ತಿತ್ತು. ಸೊ ಮಳೆಯಲ್ಲಿ ಏನಾದರೂ ಒಂದು ತಿನ್ನಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ಮ್ಯಾಂಗೋ ಇತ್ತು, ಸ್ವಲ್ಪ ಹಸಿ ಮ್ಯಾಂಗೋ ಇತ್ತು. ಹಸಿ ಮ್ಯಾಂಗೋ ಜೊತೆಗೆ ಸ್ವಲ್ಪ ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಪೀಲ್ ಮಾಡಿಬಿಟ್ಟು ತುರ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಶುಗರು ಇಲ್ಲ ಬೆಲ್ಲ ಸೇರಿಸ್ಬಿಟ್ಟು 1-2 ನಿಮಿಷ ಇಟ್ಟು ತಿಂದರೆ ತುಂಬಾ ಸೂಪರಾಗಿರುತ್ತೆ. ಹಾಗಾಗಿ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿದು ಒಂದೆರಡು ಏನೋ ಸ್ವಲ್ಪ ಕಲರ್ ಬಂದಿತ್ತು, ಎಲ್ಲೋ ಇಷ್ಟು ಕಲರು. ಇನ್ನೇನು ಹಣ್ಣಾಗೋ ಇದರಲ್ಲಿತ್ತು. ಸೊ ಅದನ್ನು ಕೂಡ ಸಿಪ್ಪೆ ತೆಗೆದು ಇಲ್ಲಿ ತುರ್ಕೊತಾ ಇದ್ದೀನಿ. ಹಸಿದಿದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಶುಗರ್ ಸೇರಿಸ್ತೀವಿ, ಸ್ವಲ್ಪ ಹುಳಿ ಇರುತ್ತೆ. ಸೊ ಎಲ್ಲ ತುರಿದ್ಬಿಟ್ಟು ಇದಕ್ಕೆ 1-2-3 ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ಬೇಡ ಅಂದರೆ ಬೆಲ್ಲ ಕೂಡ ಇದಕ್ಕೆ ಸೇರಿಸ್ಬೋದು. ಒಂದು ಚಿಟಿಕೆ ಅಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ಬೇಡ ಅಂದರೆ ಅದು ಕೂಡ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿರುತ್ತೆ, ಒಂಥರ ಹುಳಿ, ಖಾರ, ಸಿಹಿ ಎಲ್ಲವೂ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿಬಿಟ್ಟು ಒಂದು ಚಿಟಿಕೆ ಅಷ್ಟು ಶುಗರ್ 1-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ 1 ಚಿಟಿಕೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೆಲ್ಲವೂ ಹುಳಿ, ಶುಗರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ನಲ್ಲ, ಅದೆಲ್ಲವೂ ಚೆನ್ನಾಗಿ ಮಿಕ್ಸಪ್ ಆಗಬೇಕು. 1-2-3 ನಿಮಿಷ ಹಾಗೆ ಕ್ಲೋಸ್ ಮಾಡಿಟ್ರೆ ತುಂಬಾ ಚೆನ್ನಾಗಿ ಅದು ಒಂಥರ ವಾಟರಿಂಗ್ ಆಗುತ್ತೆ, ವಾಟ್ರಲ್ಲೇ ಬಿಟ್ಕೊಳ್ಳುತ್ತೆ ಮಾವಿನಕಾಯಿ. ಆಮೇಲೆ ತಿಂದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಮ್ಮ ಅಕ್ಕನ ಮಗನೂ ಅದನ್ನೇ ಹೇಳ್ತಾ ಇದ್ದೇನೆ ತಿಂದ್ಬಿಟ್ಟು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಅಷ್ಟೊಂದು ಹುಳಿ ಅಂತ